ಹಾಂ ಶೂಟಿಂಗು ಅಂದರೆ ಬೆಂಗಳೂರಲ್ಲೇ ಕತೆ ನಡೆಯೋದು. ಚಿಕ್ಕಪೇಟೆಯಲ್ಲಿ ಚಿಕ್ಕಪೇಟೆ ನೋಡಿರೋರ್ಗೊಂದು ಅಂದಾಜು ಇರುತ್ತೆ. ನಮ್ಮ ಇಲ್ಲಿ ಸಾವಾಜಿ ಏರಿಯಾ ಇತ್ತಲ್ಲ, ಆ ರೀತಿ ಒಂದು ಜಿಗಡು ಮಾರ್ಕೆಟ್. ಸೊ ಅಲ್ಲಿ ಸೀರೆ ವ್ಯಾಪಾರಿ, ಇವ್ರ ತಂದೆ ಸೀರೆ ವ್ಯಾಪಾರಿ ಆಗಿರ್ತಾರೆ. ಸೊ ಆ ಜನನ ಬಿಡ ಸ್ಟ್ರೀಟಲ್ಲೇ ಶೂಟ್ ಮಾಡಿರೋದು. ಬಟ್ ಕತೆ ಹುಡಿಕೊಂಡು ರಾಜಸ್ಥಾನ, ಬಾಂಬೆ ಈ ರೀತಿ ಏರಿಯಾಗಳಿಗೂ ಹೋಗಿದ್ದೀವಿ. ಇಲ್ಲ ಸಾಂಗ್ಸ್ ಈಗ ಬಾಂಬೆ ಹೋದಾಗ ಅಲ್ಲಿನ ಶೈಲಿ ಸಾಂಗ್ ಒಂದು ಬಂದಿ, ಅಂದ್ರೆ ಅವ್ರು ಓಡಾಡ್ತಿರ್ತಾರೆ, ಯಾರನ್ನ ಹುಡುಕ್ತಾ ಇರ್ತಾರೆ, ಅಲ್ಲಿನ ಶೈಲಿ ಸಾಂಗು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುತ್ತೆ ಕನ್ನಡದಲ್ಲೇ. ಮತ್ತೆ ರಾಜಸ್ಥಾನ ಹೋದಾಗ ರಾಜಸ್ಥಾನ್ ಫೋಕ್ ಮ್ಯೂಸಿಕ್ ಎತ್ಕೊಂಡಿದ್ದೀವಿ, ಬಟ್ ಕನ್ನಡದಲ್ಲೇ ಸಾಂಗ್, ಅಂದ್ರೆ ಹೀರೋಗೆ ಲಿಪ್ ಕೊಟ್ಟಿಲ್ಲ. ಸೊ ಬ್ಯಾಕ್ಗ್ರೌಂಡು ಸಾಂಗ್ ಬರ್ತಾ ಇರುತ್ತೆ ಅವ್ರು ಹುಡುಕ್ತಾ ಇರೋ ಟೈಮಲ್ಲಿ. ಹಾಂ ಶೂಟಿಂಗು ಅಂದರೆ ಬೆಂಗಳೂರಲ್ಲೇ ಕತೆ ನಡೆಯೋದು. ಚಿಕ್ಕಪೇಟೆ ನೋಡಿರೋರ್ಗೊಂದು ಅಂದಾಜು ಇರುತ್ತೆ. ನಮ್ಮ ಇಲ್ಲಿ ಸಾವಾಜಿ ಏರಿಯಾ ಇತ್ತಲ್ಲ, ಆ ರೀತಿ ಒಂದು ಜಿಗಡು ಮಾರ್ಕೆಟ್. ಸೊ ಅಲ್ಲಿ ಸೀರೆ ವ್ಯಾಪಾರಿ, ಇವ್ರ ತಂದೆ ಸೀರೆ ವ್ಯಾಪಾರಿ ಆಗಿರ್ತಾರೆ. ಸೊ ಆ ಜನನ ಬಿಡ ಸ್ಟ್ರೀಟಲ್ಲೇ ಶೂಟ್ ಮಾಡಿರೋದು. ಬಟ್ ಕತೆ ಹುಡಿಕೊಂಡು ರಾಜಸ್ಥಾನ, ಬಾಂಬೆ ಈ ರೀತಿ ಏರಿಯಾಗಳಿಗೂ ಹೋಗಿದ್ದೀವಿ. ಇಲ್ಲ ಸಾಂಗ್ಸ್ ಈಗ ಬಾಂಬೆ ಹೋದಾಗ ಅಲ್ಲಿನ ಶೈಲಿ ಸಾಂಗ್ ಒಂದು ಬಂದಿ, ಅಂದ್ರೆ ಅವ್ರು ಓಡಾಡ್ತಿರ್ತಾರೆ, ಯಾರನ್ನ ಹುಡುಕ್ತಾ ಇರ್ತಾರೆ, ಅಲ್ಲಿನ ಶೈಲಿ ಸಾಂಗು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುತ್ತೆ ಕನ್ನಡದಲ್ಲೇ. ಮತ್ತೆ ರಾಜಸ್ಥಾನ ಹೋದಾಗ ರಾಜಸ್ಥಾನ್ ಫೋಕ್ ಮ್ಯೂಸಿಕ್ ಎತ್ಕೊಂಡಿದ್ದೀವಿ, ಬಟ್ ಕನ್ನಡದಲ್ಲೇ ಸಾಂಗ್, ಅಂದ್ರೆ ಹೀರೋಗೆ ಲಿಪ್ ಕೊಟ್ಟಿಲ್ಲ. ಸೊ ಬ್ಯಾಕ್ಗ್ರೌಂಡು ಸಾಂಗ್ ಬರ್ತಾ ಇರುತ್ತೆ ಅವ್ರು ಹುಡುಕ್ತಾ ಇರೋ ಟೈಮಲ್ಲಿ. ಹಾಂ ಶೂಟಿಂಗು ಅಂದರೆ ಬೆಂಗಳೂರಲ್ಲೇ ಕತೆ ನಡೆಯೋದು. ಚಿಕ್ಕಪೇಟೆ ನೋಡಿರೋರ್ಗೊಂದು ಅಂದಾಜು ಇರುತ್ತೆ. ನಮ್ಮ ಇಲ್ಲಿ ಸಾವಾಜಿ ಏರಿಯಾ ಇತ್ತಲ್ಲ, ಆ ರೀತಿ ಒಂದು ಜಿಗಡು ಮಾರ್ಕೆಟ್. ಸೊ ಅಲ್ಲಿ ಸೀರೆ ವ್ಯಾಪಾರಿ, ಇವ್ರ ತಂದೆ ಸೀರೆ ವ್ಯಾಪಾರಿ ಆಗಿರ್ತಾರೆ. ಸೊ ಆ ಜನನ ಬಿಡ ಸ್ಟ್ರೀಟಲ್ಲೇ ಶೂಟ್ ಮಾಡಿರೋದು. ಬಟ್ ಕತೆ ಹುಡಿಕೊಂಡು ರಾಜಸ್ಥಾನ, ಬಾಂಬೆ ಈ ರೀತಿ ಏರಿಯಾಗಳಿಗೂ ಹೋಗಿದ್ದೀವಿ. ಇಲ್ಲ ಸಾಂಗ್ಸ್ ಈಗ ಬಾಂಬೆ ಹೋದಾಗ ಅಲ್ಲಿನ ಶೈಲಿ ಸಾಂಗ್ ಒಂದು ಬಂದಿ, ಅಂದ್ರೆ ಅವ್ರು ಓಡಾಡ್ತಿರ್ತಾರೆ, ಯಾರನ್ನ ಹುಡುಕ್ತಾ ಇರ್ತಾರೆ, ಅಲ್ಲಿನ ಶೈಲಿ ಸಾಂಗು ಬ್ಯಾಕ್ಗ್ರೌಂಡಲ್ಲಿ ಪ್ಲೇ ಆಗುತ್ತೆ ಕನ್ನಡದಲ್ಲೇ. ಮತ್ತೆ ರಾಜಸ್ಥಾನ ಹೋದಾಗ ರಾಜಸ್ಥಾನ್ ಫೋಕ್ ಮ್ಯೂಸಿಕ್ ಎತ್ಕೊಂಡಿದ್ದೀವಿ, ಬಟ್ ಕನ್ನಡದಲ್ಲೇ ಸಾಂಗ್, ಅಂದ್ರೆ ಹೀರೋಗೆ ಲಿಪ್ ಕೊಟ್ಟಿಲ್ಲ. ಸೊ ಬ್ಯಾಕ್ಗ್ರೌಂಡು ಸಾಂಗ್ ಬರ್ತಾ ಇರುತ್ತೆ ಅವ್ರು ಹುಡುಕ್ತಾ ಇರೋ ಟೈಮಲ್ಲಿ.